ಶ್ರಾವಣಿ ಅವರು ವಿಕ್ಕಿ ನಿಜವಾದ ರೂಪದ ಬಗ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಎಷ್ಟು ಸರಿ ಟ್ರೈ ಮಾಡಿದ್ದಾರೆ ಗೊತ್ತಾ? ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ, ಆದ್ರೆ ಅದನ್ನ ನೀನ್ ಮಾಡಿಲ್ಲ ಅಭಿ. ಅಭಿ, ಮನೇಲಿ ಇಷ್ಟೊಂದೆಲ್ಲ ಟೆನ್ಷನ್ಸ್ ಕ್ರಿಯೇಟ್ ಮಾಡಿ ನೀನ್ ಇಲ್ಲಿಗೆ ಬಂದು ಟೆನ್ಷನ್ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಸಿಗರೇಟ್ಸ್ ಎತ್ಕೊಂಡು ನಿಂತಿದ್ಯಾ? ನಿನ್ ಟೆನ್ಷನ್ ಏನೋ ರಿಲೀಫ್ ಆಗುತ್ತೆ, ನಾವೆಲ್ಲ ಏನ್ ಮಾಡ್ಬೇಕು? ಏನಾಯ್ತದೆ ನಿಮ್ಗೇನ್ ಟೆನ್ಷನ್? ಏನಿದೆ ಅಭಿ, ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಿದ್ಯಾ? ಆ ಶ್ರಾವಣಿನ ಯಾಕೆ ಮನೆಗೆ ಸೇರಿಸ್ದೆ? ಈ ಮನೆಗೆ ಒಬ್ರು ಎಕ್ಸ್ಟ್ರಾ ಪರ್ಸನ್ ಬರೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗತ್ತೆ? ಅವ್ರಿಗೆ 3 ಹೊತ್ತು ಊಟ ಹಾಕೋದು ನಮಗೆ ದೊಡ್ಡ ಪ್ರಾಬ್ಲಮ್ಮಾ? ಅಪ್ಪ ಅಮ್ಮ ಅನ್ನದಾನ ಮಾಡಿದ್ರಿಂದಲೇ ನಾವಿವತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಜೊತೆ ಇಲ್ದೇ ಇರೋ ಅಣ್ಣ ಅತ್ತಿಗೆ ಬಗ್ಗೆ ಮಾತಾಡ್ಬೇಡ ನೀನು. ಅವ್ರ ಬಗ್ಗೆ ನೆನ್ಸ್ಕೊಂಡ್ರು ನನಗೆ ಹೊಟ್ಟೆ ಉರಿಯುತ್ತೆ. ಐಮ್ ಸಾರಿ ಅತ್ತೆ. ನೀನು ಪ್ರಭಾಕರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀಯ ಅಭಿ, ಆದ್ರೆ ನಾನು ಇಬ್ರು ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ನೀನು ಹಾಸ್ಪಿಟಲಿಂದ ಶ್ರಾವಣಿನ ಅವ್ರ ತವ್ರ ಮನೆಗೆ ಕಳಿಸ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ಒಬ್ರಲ್ಲ ಅಭಿ, 100 ಜನ ಬಂದ್ರು ಅನ್ನ ಹಾಕೋಷ್ಟು ಕೆಪಾಸಿಟಿ ಇದೆ. ಆದ್ರೆ ನಾನ್ ಮಾತಾಡ್ತಾ ಇರೋದು ಇಲ್ಲಿಗೆ ಬಂದಿರೋ ವ್ಯಕ್ತಿಗಳ ಬಗ್ಗೆ. ಆ ಶ್ರಾವಣಿ ನಮ್ಮ ಮನೇನ ಹಾಳು ಮಾಡ್ತಾ ಇದ್ದಾಳೆ. ಅವಳಿಗೆ ಸೇರ್ಸಿರೋದೇ ದೊಡ್ಡ ವಿಷಯ, ಅದಲ್ದೆ ಅವಳ ಜೊತೆ ಆ ಬಾಲ ಬೇರೆ, ಆ ಪ್ರಭಾಕರ್. ಅತ್ತೆ, ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ಯಾವುದನ್ನೋ ಯಾವ್ದಕ್ಕೋ ಕನೆಕ್ಟ್ ಮಾಡಬೇಡಿ ಅಂತ. ಶ್ರಾವಣಿ ವಿಷಯದಲ್ಲಿ ಏನು ಡಿಸಿಷನ್ ತಗೊಬೇಕು, ಅವ್ರ ದೊಡ್ಡಪ್ಪನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಅಭಿ, ನಿನ್ನ ನೋಡಿದ್ರೆ ನನ್ಗೆ ಹಂಗ ಅನ್ಸ್ತಾ ಇಲ್ಲ. ನೀನು ಶ್ರಾವಣಿ ಗುಲಾಮನ ಹಾಗೆ ಬಿಹೇವ್ ಮಾಡ್ತಾ ಇದೀಯ. ಅತ್ತೆ, ಕೋಪ ಮಾಡ್ಕೊಂಬೇಡ ಅಭಿ. ನಾನು ಅಕ್ಕ ಈ ಮನೆಯವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವೋ ನಿನ್ ಬಗ್ಗೆನೂ ಅಷ್ಟೇ ಯೋಚನೆ ಮಾಡ್ತೀವಿ ಕಣೋ. ಈಗ ವಿಷಯ ಬಿಡಿ, ನನಗೂ ಈ ಮನೆಯವ್ರ ಬಗ್ಗೆ ಕಾಳಜಿ ಇದೆ. ಸ್ವಲ್ಪ ದಿನ ಇಲ್ಲಿದ್ದು ಆಮೇಲೆ ಅವ್ರ ಪಾಡಿಗೆ ಹೋಗ್ತಾರೆ. ಅಯ್ಯೋ ಅಭಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಪ್ರಭಾಕರ್ ಜೊತೆ ಶ್ರಾವಣಿನೂ ಇದ್ದಾಳೆ. ಅವಳು ಇನ್ನೇನೇನು ಅನಾಹುತ ಮಾಡ್ತಾಳೋ ನನಗೆ ಗೊತ್ತಿಲ್ಲ. ನೋಡು, ಸಮಸ್ಯೆ ಆದ್ಮೇಲೆ ಕೊರಗೋದ್ ಬಿಟ್ಟು ಮೊದಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದಲ್ವಾ? ನೋಡಭಿ, ಆರಾಮಾಗಿ ಶ್ರಾವಣಿ ಜೊತೆ ಕುತ್ಕೊಂಡು ಮಾತಾಡು. ಅವ್ರ ಮನೆ ಜವಾಬ್ದಾರಿನ ಅವಳಿಗೆ ವಹಿಸ್ಬಿಡು. ಈಗಲೇ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಹೇಳು. ಅತ್ತೆ, ನಾನು ಆಲ್ರೆಡಿ ಡಿಸಿಷನ್ ತಗೊಂಡಾಗಿದೆ, ಇದರಲ್ಲಿ ಯಾವ ಬದಲಾವಣೆನೂ ಇರಲ್ಲ. ನೀನ್ ಡಿಸೈಡ್ ಮಾಡಕ್ಕೂ ಮುಂಚೆ ನನ್ನೊಂದು ಮಾತು ಕೇಳಬೇಕು ಅನ್ಸ್ಲಿಲ್ವಾ ನಿನ್ಗೆ? ಇಲ್ಲ ಅತ್ತೆ. ನಾನು ಲೆಕ್ಕಕ್ಕೆ ಇಲ್ವಾ ನಿನಗೆ? ಅತ್ತೆ, ನೀವು ಮಿಸ್ಟೇಕ್ ಮಾಡ್ಕೋತಾ ಇದ್ದೀರಾ. ನೀವು ಲೆಕ್ಕಕ್ಕಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನೇನೋ ಒಂದು ಡಿಸಿಷನ್ ತೊಗೊಂಡಿದ್ದೀನಿ, ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಿ. ಆಯ್ತು ಬಿಡು ಅಭಿ, ನನ್ನನ್ನು ಕೇಳೋದು ಬೇಡ, ಅಟ್ಲೀಸ್ಟ್ ಅಕ್ಕನೊಂದು ಮಾತು ಕೇಳೋದಲ್ವಾ? ಅತ್ತೆ, ಅವ್ರು ನಿಮ್ಮ ಹಾಗೆ ಹೀಗೆಲ್ಲ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅವರು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ರು, ಇಲ್ಲಾಂದ್ರೆ ಅವರೇ ಬಂದು ಮಾವನ್ ವೆಲ್ಕಮ್ ಮಾಡಿರೋರು. ಎಸ್ಪೆಷಲಿ ಸಂಯುಕ್ತತೆಗೆ ಪ್ರಭಾಕರ್ ಮಾವನ ಮೇಲೆ ತುಂಬ ಅಭಿಮಾನ ಇದೆ. ಅವ್ರು ಬೇಗ ಹುಷಾರಾಗಲಿ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು. ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದರೆ ಅತ್ತೆಗೆ ತುಂಬ ಖುಷಿ ಆಗೋದು. ನೀವೆಲ್ಲ ಚಿಂತೆ ಬಿಟ್ಟು ಆರಾಮಾಗಿರಿ, ಏನೂ ಆಗೋದಿಲ್ಲ, ನಾನಿದ್ದೀನಿ. ದೊಡ್ಡಪ್ಪ, ಇದು ನಿಮ್ಮ ಸೊಸೆ ರೂಮು. ಸೊಸೆನ? ಯಾವ ಸೊಸೆನಮ್ಮ? ನಿಮಗೆ ಬಿಂದು ಬಿಟ್ಟರೆ ಇನ್ನೊಬ್ಳು ಸೊಸೆ ಇದ್ದಾಳೆ. ಅವಳ ಹೆಸರು ಆದ್ಯ ಅಂತ. ಅವಳು ಇವಾಗ ನಿಮ್ಮ ಮನೇಲೇ ಇದ್ದಾಳೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವ್ಯಾರು ನನಗೆ ಗೊತ್ತಿಲ್ಲ ಅಂತ. ಇನ್ನು ಸೊಸೆ ಇಲ್ಲಿಂದ ಬರ್ತಾಳಮ್ಮ. ನನಗೆ ಯಾರೂ ಇಲ್ಲ ಅಂತಂದ್ರು ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಯಾಕೆ, ಏನು ಅರ್ಥ ಆಗ್ತಿಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೆ ಎಷ್ಟು ದಿನ ಆಗುತ್ತೋ
ಅಷ್ಟು ದಿನ ನೀವು ಈ ಮನೇಲೇ ಇರ್ಬೋದು. ಯಾಕೋ ಏನೋ ಒಂಥರ ಹಿಂಸೆ ಆಗ್ತಿದೆ. ಯಾಕೆ ದೊಡ್ಡಪ್ಪ? ಮೊದಲನೇದಾಗಿ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೂ ದೊಡ್ಡಪ್ಪ ಅಂತ ಕರ್ಕೊಂಡು ಬಂದು ನನ್ನಿಂದಾಗಿ ಈ ಮನೆಯಲ್ಲಿ ನೀನು ಬಯಸ್ಕೊಳ್ಳೋ ಹಾಗಾಗಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಮನೆ ಪಾಲಿಗೆ ನಾನು ಅನಾಮಿಕ. ಈ ಮನೆಯಲ್ಲಿ ನಾನು ಊಟ ಮಾಡಿಕೊಂಡು ತಿಂದ್ಕೊಂಡಿರೋದು ನನಗೊಂಥರ ಸಂಕಟ ಆಗ್ತಿದೆ. ಅದು ಅಲ್ಲದೆ ನನ್ನಿಂದ ನೀನು ಯಾಕೆ ಬಯಸ್ಕೋಬೇಕು ಹೇಳು? ಇಲ್ಲಿ ಯಾರೇ ಏನೇ ಅಂದ್ಕೊಂಡ್ರು ನೀವು ತಲೆ ಕೆಡ್ಸ್ಕೋಬೇಡಿ. ನಿಮಗೆ 3 ಹೊತ್ತು ಊಟ ಆಗೋಕ್ಕೆ ನಮಗೆ ಯಾವ ಪ್ರಾಬ್ಲಮೂ ಇಲ್ಲ. ನೀವು ಹುಷಾರಾಗಬೇಕಷ್ಟೆ. ನನಗೇನಾಗಿದೆ? ಹುಷಾರಾಗೇ ಇದ್ದೀನಲ್ಲ. ಹೌದು, ನೀವು ಹುಷಾರಾಗೇ ಇದ್ದೀರಾ. ಇನ್ನು ನಾವು ಹುಷಾರಾಗಬೇಕಷ್ಟೆ. ಚೆನ್ನಾಗಿ ತಮಾಷೆ ಮಾಡ್ತೀಯ. ಆಮೇಲೆ ನೋಡಿ, ಇಲ್ಲಿ ವಾಶ್ರೂಮ್ ಇದೆ. ಟೆರೆಸ್ ಮೇಲೆ ಹೋಗಬೇಕು ಅನಿಸಿದಾಗ ನನ್ನನ್ನು ಕೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಮುಂದೆ ಲಾನ್ ಇದೆ, ನಿಮಗೆ ಬೇಜಾರಾದರೆ ವಾಕ್ ಮಾಡ್ಬೋದು, ಕುತ್ಕೊಳ್ಳಬಹುದು. ತಗೊಳ್ಳಿ, ಹಾಕೊಳ್ಳಿ. ತಗೊಳ್ಳಿ, ಫ್ರೆಶನ್ ಅಪ್ ಆಗಿ ಬನ್ನಿ. ಅಲ್ಲಿ ನಿಮ್ಮಿಂದ ಇದೆ. ಅಕ್ಕ, ಮಾವ ಮೊದಲು ಮಾತಾಡ್ತಾ ಇದ್ದಿದ್ದಕ್ಕೂ ಇವಾಗ ಮಾತಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಕ್ಕ? ಡಾಕ್ಟ್ರ್ ಹೇಳಿಲ್ವಾ ಬಂದು ಅವ್ರೊಂಥರ ಮಗು ಇದ್ದಾಗೆ ಅಂತ? ಆದರೂ ಮಾವ ಹೇಳಿದ್ದಾಗೆ ನೀವು ತುಂಬ ರಿಸ್ಕ್ ತಗೊಳ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಈ ಮನೆಯವ್ರ ವಿರೋಧ ಕಟ್ಕೊಂಡು ಬದುಕೋದು ಹೇಗಕ್ಕ? ದೊಡ್ಡಪ್ಪನಿಗೋಸ್ಕರ ಎಂಥ ರಿಸ್ಕ್ ಬೇಕಾದರೂ ತಗೊತೀನಿ. ಏನೇ ಬಂದರೂ ಎದುರಿಸ್ತೀನಿ ಬಂದು. ಅವ್ರಿಗೆ ಬೇಗ ವಾಸಿ ಆಗಬೇಕಷ್ಟೆ, ಅದೇ ನನಗೆ ಬೇಕಾಗಿರೋದು. ಅವರು ವಾಸಿ ಆಗೋದು ಓಕೆ, ಆದರೆ ಅವ್ರಿಗೆ ತೊಂದರೆ ಆದರೆ ಏನು ಮಾಡ್ತೀರಾ? ಏನು ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದೆಯಾ? ಅಂತ ರೆಪ್ಯೂಟೆಡ್ ಹಾಸ್ಪಿಟಲಲ್ಲೇ ಪವಿತ್ರನ ಫಿಕ್ಸ್ ಮಾಡಿ ಅವ್ರನ್ನ ಕೊಲ್ಲಕ್ಕೆ ಟ್ರೈ ಮಾಡಿದ್ರು. ಅಂಥದ್ರಲ್ಲಿ ಈ ಮನೇಲಿ ಅವ್ರು ಸೇಫ್ ಆಗಿದ್ದಾರೆ ಅಂತ ಹೇಳ್ತೀರಾ? ಅವ್ರನ್ನ ಮುಟ್ಟೋದಕ್ಕೆ ನಾನು ಬಿಡೋದಿಲ್ಲ ಬಿಂದು. ನಾನು ಅವ್ರ ಕಾವಲಾಗಿರ್ತೀನಿ. ಆದ್ಯಾ, ನೀನು ಅಕ್ಕಂಗೆ ಸಪೋರ್ಟ್ ಮಾಡಬಾರ್ದಿತ್ತು. ಅಮ್ಮಯ್ಯ, ಅರ್ಥ ಮಾಡ್ಕೊ. ಶ್ರಾವಣಿ ಅದಕ್ಕೆ ರೀಸನ್ ಇಲ್ಲದೆ ಏನೂ ಮಾಡಲ್ಲ. ದೊಡ್ಡಪ್ಪನ ಅವ್ರ ಮನೆ ಕರ್ಕೊಂಡು ಹೋಗೋ ರೀಸನ್ ಆದರೂ ಏನಿರುತ್ತೆ? ತನ್ನ ಕಾಲ ಮೇಲೆ ತಾನೇ ಕಲ್ಲಾಕೊಂಡಂಗೆ ಆಗಿದೆ. ನೀನು ಕೂಡ ಸ್ವಾರ್ಥಿ ಥರ ಬಿಹೇವ್ ಮಾಡಿಬಿಟ್ಟೆ. ಅದ್ರಲ್ಲೇನು ಸ್ವಾರ್ಥ ಕಾಣಿಸ್ತು ನಿನಗೆ? ನೀನು ಅವ್ರಿಗೆ ಸಪೋರ್ಟ್ ಮಾಡಿರೋದ್ರಿಂದ ನೀನು ಸುಳ್ಳು ಹೇಳಿ ನನ್ನ ಮದುವೆ ಆಗಿರೋದನ್ನ ಮರೀತಾರೆ ಅಂತ ಅನ್ಕೊಂಡಿದ್ಯಾ? ಅಮ್ಮಯ್ಯ, ಏನು ಗೊತ್ತಾ, ನೀನು ತುಂಬ ಕಾಮಿಡಿ ಮಾಡ್ತಿದ್ಯಾ ಅಂತ ಅನಿಸ್ತಿದೆ. ನನ್ನ ಅದಕ್ಕೆ ನನ್ನನ್ನು ಆಲ್ರೆಡಿ ಕ್ಷಮಿಸಾಯ್ತು. ಅವ್ರಿಗೆ ನನ್ನ ಪರಿಸ್ಥಿತಿ ಅರ್ಥ ಆಗಿದೆ. ಆದರೆ ಗಂಡನಾಗಿ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಸ್ವಲ್ಪನಾದರೂ ಸೀರಿಯಸ್ನೆಸ್ ಕಲ್ತ್ಕೊ. ನೀನು ಅಷ್ಟೇ, ನನ್ನ ಕಣ್ಣಿಗೆ ಕಾಮಿಡಿ ಪೀಸ್ ಥರನೇ ಕಾಣಿಸ್ತಾ ಇದೆಯಾ. ಸ್ವಲ್ಪನಾದರೂ ಅರ್ಥ ಮಾಡ್ಕೋ. ಅಕ್ಕ ಭಾವ ಇನ್ನೂ ಸರಿ ಹೋಗಿಲ್ಲ. ಇವಾಗ ದೊಡ್ಡಪ್ಪ ಅಲ್ಲಿಗೆ ಹೋದ್ರೆ ಜಗಳ ಇನ್ನೂ ಜಾಸ್ತಿ ಆಗಲ್ವಾ?
ಅಣ್ಣನಿಗೆ ಗೊತ್ತಿಲ್ಲದೆ ಅದಕ್ಕೆ ಇಂಥ ಡಿಸಿಷನ್ ತಗೊಳಲ್ಲ. ಬಾವ ಒಪ್ಪಿದ್ರು, ಇನ್ನು ನಿಮ್ಮ ಮನೇಲಿರೋರು ಬೇರೆಯವರೆಲ್ಲ ಒಪ್ಬೇಕಲ್ವಾ? ನಿಮ್ಮ ಅತ್ತೆಂದಿರೋ ಅದನ್ನ ಅದಕ್ಕೆ ನಿಭಾಯಿಸ್ತಾರೆ. ಇದ್ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ. ಮತ್ ಸುಮ್ಮನೆ ಬಿಟ್ಬಿಡು. ಯಾಕೆ ಅಣ್ಣ ಅದಕ್ಕೆನ ಮಧ್ಯ ತರ್ತಾ ಇದ್ಯಾ? ಮೇಡಮ್, ಮಧ್ಯ ತರ್ತಾ ಇರೋದು ನಾನಲ್ಲ, ತಂದಿದ್ದು ನೀನು. ಈಗ ಶ್ರಾವಣಿ ಅದಕ್ಕೆ ವಿಷಯ ತಂದಿದ್ದು ನೀನು. ಆದ್ಯ ಸಾಕು. ನಾನು ಅದನ್ನೇ ಹೇಳ್ತಿರೋದು. ಹೇಯ್, ನಾನು ಅದನ್ನೇ ಹೇಳ್ತಾ ಇರೋದು, ಸಾಕು ಮಾಡು.